ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮಧುರಾ ಮನೋಜ್ ವ್ಯೂಸ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾವು ಕೂಡ ತುಂಬಾ ಚೆನ್ನಾಗಿದ್ದೀವಿ. ಈ ದಿನ ನಾವು ನಮ್ಮೂರ ಪಕ್ಕದಲ್ಲಿದ್ದಂಥ ಒಂದು ಪ್ಲೇಸ್ಗೆ ವಿಸಿಟ್ ಮಾಡಿದ್ವಿ. ಆ ಪ್ಲೇಸ್ ಯಾವುದು ಅಂತ ನಾವೀಗ ನೋಡೋಣ. ಇದು ತುಂಬಾ ಯೂನಿಕ್ ಆಗಿರೋ ಪ್ಲೇಸ್. ಇದು ನಮ್ಮ ನೇಟಿವ್ ನಿಯರ್ ಇದೆ. ಸೊ ಹಾಗಾಗಿ ಹೋಗೋಣ ಅಂತ ನಾನು ಮತ್ತು ಮನೋಜ್ ಅವರಿಬ್ಬರು ಕೂಡ ಶಿವರಾತ್ರಿಗೆ ಊರಿಗೆ ಹೋಗಿದ್ದಾಗ ಹೋಗಿದ್ವಿ. ಈ ಪ್ಲೇಸ್ ಹೇಗಿದೆ ಅಂತ ಈಗ ನೋಡೋಣ. ಲೆಟ್ಸ್ ಗೋ ಫ್ರೆಂಡ್ಸ್. ಇದು ಇನ್ನು ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಸೊ ಹಾಗಾಗಿ ಇನ್ನು ಸ್ಟಾರ್ಟಿಂಗಲ್ಲೆಲ್ಲ ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಅಂತೂ ಇಂತೂ ನಾವು ರೂಟ್ ಕನ್ಫ್ಯೂಷನ್ ಆದರೂ ಕೂಡ ಬಂದು ರೀಚ್ ಆದ್ವಿ ಫೈನಲಿ. ಅಲ್ಲಿ ತುಂಬಾ ಪ್ರಶಾಂತವಾಗಿತ್ತು. ಮಕ್ಕಳೆಲ್ಲ ಆಟ ಆಡ್ತಾಯಿದ್ರು. ಹಾಗೆ ನಾವು ಹೋದಾಗ ಸುಮಾರು ಒಂದು 4:30 ಆಗಿತ್ತು. ನಾನು ಮತ್ತು ಮನೋಜ್ ಇಬ್ಬರು ಕೂಡ ಹೋಗಿದ್ವಿ. ಇಬ್ಬರು ಹೋಗಿ ಅಲ್ಲಿ ತುಂಬಾ ಎಂಜಾಯ್ ಮಾಡೋ ಅಂಥದ್ದೇನಿಲ್ಲ. ಬಟ್ ನಮಗೇನೆಂದರೆ ಅಲ್ಲಿ ಬೌದ್ಧ ಒಂದು ಧರ್ಮ ಈ ಒಂದು ಒಡೆಯರ್ಪಾಳ್ಯ ಮೀನ್ಸ್ ಕೊಳ್ಳೇಗಾಲ ತಾಲೂಕು, ಚಾಮರಾಜನಗರ ಜಿಲ್ಲೆ ಮೀನ್ಸ್ ನಮ್ಮ ಊರಿನ ಪಕ್ಕದಲ್ಲಿ ಯಾವ ಥರ ನೆಲೆಯೂರಿದೆ ಅನ್ನೋದನ್ನು ಈ ಒಂದು ಸ್ಥಳ ಹೇಳುತ್ತೆ ಅನ್ನೋದನ್ನು ನಾವು ನೋಡ್ಬೋದು ಫ್ರೆಂಡ್ಸ್. ನಗ್ತಾ ಧಾನ್ಯ ಅಂತ ಬಂದವ್ರಿಗೆ ದೇಶನೇ ಕೊಟ್ಟವರು, ಇನ್ನು ಅಳ್ತಾ ಅನ್ನ ಅಂತ ಬಂದವ್ರಿಗೆ ಇರೋಕ್ಕೆ ಜಾಗ ಕೊಡಲ್ವಾ ಅನ್ನೋ ಒಂದು ಮಾತಿದೆ. ಹೀಗಾಗಿ ಫ್ರೆಂಡ್ಸ್, ನಮ್ಮ ದೇಶದಲ್ಲಿ ಯಾವ ಥರ ಯಾವುದೇ ಧರ್ಮ ಬಂದರೂ ಕೂಡ ಯಾವ ಥರ ಸ್ವೀಕಾರ ಮಾಡ್ತಾರೆ ಜನಗಳಾಗ್ಬೋದು ಅಥವಾ ಅಲ್ಲಿನ ಯಾರೇ ಒಂದು ಪ್ರಮುಖರಾಗ್ಬೋದು, ಯಾವ ಥರ ಸ್ವೀಕಾರ ಮಾಡ್ತಾರೆ ಅನ್ನೋದನ್ನು ಈ ಒಂದು ವಿಡಿಯೋ ಅಥವಾ ಈ ಒಂದು ಸ್ಥಳ ಎಲ್ಲವನ್ನು ಹೇಳುತ್ತೆ. ಹೀಗಾಗಿ ಇದು ಇಂಟೀರಿಯರು, ಒಳಗಡೆ ಯಾವ ಥರ ಇದೆ ಮತ್ತು ಅವ್ರ ಧರ್ಮದ ಒಂದು ಅಲ್ಲಿನ ರೀತಿ ರಿವಾಜು ಮತ್ತು ಸಂಸ್ಕಾರ ಯಾವ ಥರ ಇದೆ ಅನ್ನೋದನ್ನು ಈ ಒಂದು ಇಂಟೀರಿಯರ್ ಸ್ಟ್ರಕ್ಚರ್ಸ್ ಎಲ್ಲ ಹೇಳುತ್ತೆ. ನಾನು ಮತ್ತು ಮನೋಜ್ ಇಬ್ಬರು ಕೂಡ ಹೋದ್ವಿ. ಅಲ್ಲಿ ಇಬ್ಬರು ಹೋದ್ವಿ. ಚೆನ್ನಾಗಿತ್ತು. ಒಳಗಡೆ ಎಲ್ಲ ಪ್ರಶಾಂತವಾಗಿ ತುಂಬ ತಂಪಾದ ವಾತಾವರಣ ಅಂತಲೇ ಹೇಳ್ಬೋದು. ಒಳಗಡೆ ಹೋದರೆ ಏನೋ ಒಂಥರ ಏನಂತಾರೆ ಅಂದರೆ, ಈಗ ಕರ್ನಾಟಕದ ಒಂದು ಸಿಕ್ಕಿಂ ಅಂತಲೇ ಈ ಒಂದು ಸ್ಥಳನ ನಾವು ಹೇಳೋದ್ರಲ್ಲಿ ತಪ್ಪೇನಿಲ್ಲ ಫ್ರೆಂಡ್ಸ್. ಒಳಗಡೆ ಬಂದರೆ ಏನೋ ಒಂಥರ ನಮ್ಮ ದೇಶನೇ ಅಲ್ಲ ಅನ್ನೋ ಥರ ಇದು ಫೀಲ್ ಆಗುತ್ತೆ. ಇಲ್ಲಿ ನೋಡಿ, ಬುದ್ಧ ಅವರ ಒಂದು ವಿಗ್ರಹವನ್ನು ಕೂಡ ಇಲ್ಲಿ ಇಟ್ಟಿದ್ದಾರೆ. ಅಷ್ಟೇ ಅಲ್ಲದೆ ಇಲ್ಲಿ ಬೌದ್ಧ ಧರ್ಮದ ಪ್ರಮುಖರು ಯಾರ್ಯಾರು ಇದ್ದಾರೆ ಅವ್ರದ್ದು ಫೋಟೋಗಳೆಲ್ಲ ಇಟ್ಟಿದ್ದಾರೆ. ಮತ್ತು ಕೆಲವೊಂದು ಪ್ರದರ್ಶನಕ್ಕೆ ಅಂತಲೇ ಅವರ ಒಂದು ಧರ್ಮವನ್ನು ಪ್ರತಿಬಿಂಬಿಸುವಂತಹ ಕೆಲವೊಂದು ಮೂರ್ತಿಗಳನ್ನು ಕೂಡ ಇಲ್ಲಿ ಇಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ನಾನು ಮತ್ತು ಮನೋಜ್ ಇಬ್ಬರು ಕೂಡ ಇಲ್ಲೇ ಒಳಗಡೆ ಸ್ವಲ್ಪ ಫೋಟೋಸ್ನ ತಗೊಂಡು ಮತ್ತು ತೆಗೆಸ್ಕೊಂಡು ಆಚೆ ಬಂದ್ವಿ. ಹಂಗೆ ಆನ್ ದಿ ವೇ ಹೋಗ್ಬೇಕಾದ್ರೆ ನಾನು ಏನಾದರೂ ತಿನ್ನಬೇಕು ಅಂತ ಹೇಳಿದೆ. ಅಲ್ಲಿ ಏನೂ ಸಿಗಲಿಲ್ಲ. ಸೊ ಹಾಗಾಗಿ ಒಬ್ಬರು ಹಂಗೆ ಬೈಕ್ ಮೇಲೇ ಗೋಬಿ ಮಾಡ್ತಾಯಿದ್ರು. ನನಗೆ ಯಾಕೋ ಗೋಬಿ ತಿನ್ನಬೇಕು ಅನ್ನಿಸ್ತು. ಹಾಗಾಗಿ ಗೋಬಿ ತಿನ್ನೋಣ ಅಂತ ನಿಲ್ಸಿದ್ವಿ. ಅಲ್ಲಿದ್ದವ್ರನ್ನ ಕೇಳಿದ್ವಿ, ಗೋಬಿ ಮಾಡ್ತಾಯಿದ್ದವ್ರನ್ನ ಕೇಳಿದ್ವಿ. ಅವರು ಹೇಳಿದ್ರು, ಇದು ಬೌದ್ಧ ಧರ್ಮದ ಒಂದು ಸ್ಕೂಲು ಮತ್ತು ಹಾಸ್ಟೆಲು. ಇಲ್ಲೇ ಮಕ್ಕಳಿಗೆ ಅವ್ರ ದೇಶದಿಂದ ಕರ್ಕೊಂಡು ಬಂದು ಫುಡ್ಡು, ಅಕಾಮಿಡೇಷನು ಮತ್ತು ಅವರ ಬೌದ್ಧ ಧರ್ಮದ ಏನೇನು ಆಚಾರ ವಿಚಾರಗಳು ಏನೇನಿದೆ ಎಲ್ಲವನ್ನು ಕೂಡ ಕಲಿಸ್ತಾರೆ ಅಂತ ಹೇಳಿದರು. ಗ್ರೇಟ್ ಅಲ್ವಾ? ಎಲ್ಲ ಧರ್ಮದಲ್ಲೂ ಅಷ್ಟೇ ಆಯಾಯ ಧರ್ಮಕ್ಕೆ ಅದರದ್ದೇ ಆದಂಥ ಒಂದು ಮಹತ್ವ ಇದ್ದೇ ಇದೆ. ಅದು ಯಾವುದೇ ಕಾರಣಕ್ಕೂ ಕಡಿಮೆ ಆಗಲ್ಲ ಅಂತಲೇ ಹೇಳ್ಬೋದು. ಹೀಗೆ ಫ್ರೆಂಡ್ಸ್, ಇದು ನಮ್ಮ ಈ ದಿನದ ವ್ಲಾಗ್ ಆಗಿತ್ತು. ಹೀಗೆ